ಓಂ ಅಗ್ನೇನಯ ಸುಪತಾರಾಯೇ ಅಶ್ಮನ್ ವಿಶ್ವಾನಿ ದೇವ ವಾಯುನಾನಿ ವಿದ್ವಾನ್ ಯುಧ್ಯ ಸ್ಮರಜುಹುರಾಣಮೇನೋ ಭವಿಷ್ಣಮತೆ ನಮ ಉಕ್ತಿಂ ವಿಧೇಮ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪಥಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅಖಂಡಜಗದಾಕರಂ ಶಾಂತಿರೂಪಸ್ವರೂಪಿಣಿ ಅವಧೂತ ಪರಬ್ರಹ್ಮ ನಿತ್ಯಾನಂದ ನಮೋಸ್ತುತೇ. ಸ್ಕಂದ ಪುರಾಣದಲ್ಲಿ ಬರುವಂತಹ ಈಶ್ವರ ಪಾರ್ವತಿ ಸಂವಾದದ ಶ್ರೀ ಗುರುಗೀತೆಯನ್ನು ಇದು 2ನೇ ಭಾಗ 13ನೇ ಶ್ಲೋಕದಿಂದ ಪಠಿಸುತ್ತಿದ್ದೇನೆ. ಎಲ್ಲರೂ ಒಳ್ಳೆಯದಾಗಿ ಕೇಳಿ. ಹರಿ ಓಂ. ಶೋಷಣಂ ಪಾಪಪಂಕಸ್ಯ ದೀಪನಂ ಜ್ಞಾನತೇಜಸಾಂ ಗುರುಪಾದೋದಕಂ ಸಮ್ಯಕ್ ಸಂಸಾರಾರ್ಣವ ತಾರಕಂ. ಗುರುವಿನ ಪಾದೋದಕವು ಪಾಪರೂಪಿಯಾದ ಕೆಸರನ್ನು ಒಣಗಿಸುತ್ತದೆ, ಜ್ಞಾನರೂಪಿ ತೇಜಸ್ಸನ್ನು ಉಜ್ವಲಗೊಳಿಸುತ್ತದೆ, ಸಂಸಾರ ಸಾಗರದಿಂದ ಮನುಷ್ಯನನ್ನು ದಾಟಿಸುತ್ತದೆ. ಅಜ್ಞಾನ ಮೂಲಹರಣಂ ಜನ್ಮಕರ್ಮ ನಿವಾರಣಂ ಜ್ಞಾನವೈರಾಗ್ಯಂ ಸಿದ್ಧ್ಯರ್ಥಂ ಗುರುಪಾದೋದಕಂ ಪಿಬೇತ್. ಅಜ್ಞಾನದ ಬೇರುಗಳನ್ನು ನಾಶ ಮಾಡುವ, ಜನನ ಮತ್ತು ಕರ್ಮಗಳನ್ನು ತೊಡೆದು ಹಾಕುವ ಗುರುಪಾದೋದಕವನ್ನು ಪಾನ ಮಾಡಿದರೆ ಜ್ಞಾನ ಮತ್ತು ವೈರಾಗ್ಯ ಸಿದ್ಧಿಸುತ್ತದೆ. ಗುರುಪಾದೋದಕಂ ಪಿತ್ವಂ ಗುರೋರೋಚಿಷ್ಟ ಭೋಜನಂ ಗುರುರ್ಮೂರ್ತೆ ಸದಾ ಧ್ಯಾನಂ ಗುರುಮಂತ್ರ ಸದಾ ಜಪೇತೆ. ಗುರುವಿನ ಪಾದೋದಕವನ್ನು ಕುಡಿದು ಗುರುಪ್ರಸಾದವನ್ನು ಭೋಜನ ಮಾಡಿ ಯಾವಾಗಲೂ ಗುರುಮೂರ್ತಿಯ ಧ್ಯಾನ ಮಾಡಬೇಕು ಮತ್ತು ಯಾವಾಗಲೂ ಗುರುಮಂತ್ರವನ್ನೇ ಜಪಿಸಬೇಕು. ಕಾಶಿ ಕ್ಷೇತ್ರೆ ತನ್ನಿವಾಸೋ ಜಾಹ್ನವಿ ಚರಣೋದಕಂ ಗುರುರ್ವಿಶ್ವೇಶ್ವರಂ ಸಾಕ್ಷಾತ್ ತಾರಕಂ ಬ್ರಹ್ಮ ನಿಶ್ಚಿತಂ. ಗುರುವಿನ ವಾಸಸ್ಥಾನವೇ ಕಾಶಿ ಕ್ಷೇತ್ರ, ಅವನ ಪಾದೋದಕವೇ ಗಂಗೆ, ಗುರುವೇ ಸಾಕ್ಷಾತ್ ವಿಶ್ವೇಶ್ವರನು ಮತ್ತು ತಾರಕ ಬ್ರಹ್ಮನು, ಇದು ನಿಶ್ಚಯವು. ಗುರೋಪಾದೋದಕಂ ಯತ್ತು ಗಯಾಸೋಕ್ಷಯೋ ವಟಃ ತೀರ್ಥರಾಜಃ ಪ್ರಯಾಗಶ್ಚ ಗುರುರ್ಮೂರ್ತೆ ನಮೋ ನಮಃ. ಶ್ರೀ ಗುರುವಿನ ಪಾದೋದಕವು ಗಯಾಕ್ಷೇತ್ರವಾಗಿದೆ, ಅವನೇ ಅಕ್ಷಯ ವಟವೃಕ್ಷ, ಅವನೇ ತೀರ್ಥ ಕ್ಷೇತ್ರಗಳೆಲ್ಲ ಶ್ರೇಷ್ಠವಾದ ಪ್ರಯಾಗವಾಗಿದೆ. ಇಂತಹ ಶ್ರೀ ಗುರುವಿಗೆ ಬಾರಿ ಬಾರಿಗೂ ನಮಸ್ಕಾರ. ಗುರೋರ್ಮೂರ್ತಿ ಸ್ಮರೇ ನಿತ್ಯಂ ಗುರು ನಾಮಂ ಸದೇ ಜಪೇತ್. ಗುರೋರ್ಮೂರ್ತಿ ಸ್ಮರೇ ನಿತ್ಯಂ ಗುರು ನಾಮ ಸದಾ ಜಪೇತ್. ಗುರುರಾಜ್ಞಂ ಪ್ರಕುರ್ವೀತಂ ಗುರೋರನ್ಯನ್ನ ಭಾವಯೇತೆ. ಗುರುವಿನ ವೃತ್ತ ಸ್ವರೂಪವನ್ನೇ ಸದಾ ಸ್ಮರಣೆ ಮಾಡಬೇಕು. ಗುರುವಿನ ಹೆಸರನ್ನೇ ಸದಾ ಜಪಿಸಬೇಕು. ಗುರುವಿನ ಆಜ್ಞೆಯನ್ನೇ ಪಾಲಿಸಬೇಕು. ಗುರುವಲ್ಲದೆ ಬೇರೆ ಯಾವುದನ್ನು ಮನದಲ್ಲಿ ಭಾವಿಸಬಾರದು. ಗುರುರ್ವಕ್ತ ಸ್ಥಿತಂ ಬ್ರಹ್ಮ ಪ್ರಾಪ್ಯತೆ ತತ್ಪ್ರಸಾದತಃ ಗುರುರ್ಧ್ಯಾನಂ ಸದಾ ಕುರ್ಯಾತ್ ಕುಲಸ್ತ್ರೀ ಸ್ವಪತೇರ್ಯಥಾ. ಶ್ರೀ ಗುರುವಿನ ಮುಖದಲ್ಲಿರುವ ಬ್ರಹ್ಮವು ಅವನ ಕೃಪೆಯಿಂದಲೇ ಪ್ರಾಪ್ತವಾಗುತ್ತದೆ. ಸತ್ಕುಲವಧುವು ತನ್ನ ಪತಿಯನ್ನು ಹೇಗೆ ಧ್ಯಾನ ಮಾಡುತ್ತಾಳೆಯೋ ಹಾಗೆ ಸತತ ಗುರುಧ್ಯಾನ ಮಾಡಬೇಕು. ಸ್ವಾಶ್ರಮಂ ಚ ಸ್ವಜಾತಿಂ ಚ ಸ್ವಕೀರ್ತಿ ಪುಷ್ಟಿವರ್ಧನಂ ಏತತ್ ಕರ್ಮಂ ಪರಿತ್ಯಜ್ಯಂ ಗುರೋರನ್ಯನ್ನ ಭಾವಯೇತೆ. ತನ್ನ ಬ್ರಹ್ಮಚಾರ್ಯಧಿ ಆಶ್ರಮದಲ್ಲಿ ಬರುವಂತಹ ತನ್ನ ಜಾತಿ ಮತ್ತು ತನ್ನ ಕೀರ್ತಿ ಪುಷ್ಟಿಗಳನ್ನು
ಹೆಚ್ಚಿಸುವುದು. ಇವೆಲ್ಲವನ್ನು ತ್ಯಾಗ ಮಾಡಿ ಗುರುವಲ್ಲದೆ ಬೇರೆ ಏನನ್ನು ಮನಸ್ಸಲ್ಲಿ ತಂದುಕೊಳ್ಳಬಾರದು. ಅನನ್ಯಶ್ಚಿಂತಯೋ ಮಾಂ ಸುಲಭಂ ಪರಮಂ ಪದಂ ತಸ್ಮಸ್ತರ್ವ ಪ್ರಯತ್ನೇನ ಗುರೋರಾರಾಧನಂ ಕುರು. ಯಾರು ಅನನ್ಯ ಭಾವದಿಂದ ಗುರುಸ್ವರೂಪಿ ಈಶ್ವರನಾದ ಶ್ರೀ ಗುರುಸ್ವರೂಪಿಯನ್ನು ತನ್ನ ಸತತ ಚಿಂತನೆಯಲ್ಲಿ ಮಾಡುತ್ತಾರೋ ಅವರಿಗೆ ಪರಮ ಪದವು ಸುಲಭವಾಗಿ ದೊರೆಯುತ್ತದೆ. ಆದ್ದರಿಂದ ಗುರುವನ್ನೇ ಆರಾಧಿಸಲು ಸರ್ವ ಪ್ರಯತ್ನ ಮಾಡಬೇಕು. ತ್ರೈಲೋಕ್ಯೇ ಸ್ಫಟವಕ್ತಾರೋ ದೇವದ್ಯಾಸುರಪನ್ನಗಾ ಗುರುರ್ವಕ್ತ ಸ್ಥಿತಾ ವಿದ್ಯಂ ಗುರೋರ್ಭಕ್ತ್ಯಾ ತು ಲಭ್ಯತೆ. ಗುರುಮುಖದಲ್ಲಿನ ವಿದ್ಯೆಯ ಗುರುಭಕ್ತಿಯಿಂದಲೇ ದೊರೆಯುತ್ತದೆ ಎಂದು ದೇವ, ಅಸುರ, ನಾಗ ಎಂಬ 3 ಲೋಕದವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಗುಕಾರಸ್ತ್ವಂಧಕಾರಶ್ಚ ಋಕಾರೇಶ್ಚ ಉಚ್ಯತೆ ಅಜ್ಞಾನಗ್ರಾಸಕಂ ಬ್ರಹ್ಮ ಗುರುರೇವ ನ ಸಂಶಯಂ. ಗು ಎಂಬ ಅರ್ಥ ಅಂಧಕಾರ, ರು ಎಂದರೆ ತೇಜಸ್ಸು ಎನ್ನುತ್ತಾರೆ. ಅಜ್ಞಾನವನ್ನು ನಾಶ ಮಾಡುವ ಗುರು ಬ್ರಹ್ಮಗುರು ಎಂಬುದರಲ್ಲಿ ಸಂಶಯವೇ ಇಲ್ಲ. ಗುಕಾರ ಪ್ರಥಮೋ ವರ್ಣೋ ಮಾಯಾದಿ ಗುಣಭಾಸಕಃ ಋಕಾರೋ ದ್ವಿತೀಯೋ ಬ್ರಹ್ಮ ಮಾಯಾ ಭ್ರಾಂತಿ ವಿನಾಶನಂ. ಗುರು ಶಬ್ದದ ಪ್ರಥಮ ವರ್ಣವಾದ ಗುರು ಎಂಬುದು ಮಾಯಾದಿ ಗುಣಗಳನ್ನು ಸೂಚಿಸುತ್ತದೆ. ದ್ವಿತೀಯ ವರ್ಣವಾದ ರು ಎಂಬುದು ಬ್ರಹ್ಮ ಸಂಕೇತವಾಗಿದ್ದು ಮಾಯಾ ಭ್ರಾಂತಿಯನ್ನು ನಾಶ ಮಾಡುತ್ತದೆ. ಏವಂ ಗುರುಪದಂ ಶ್ರೇಷ್ಠಂ ದೇವನಾಮಪಿ ದುರ್ಲಭಂ ಆಹಾಹು ಗಣಶ್ಚೈವ ಗಂಧರ್ವಶ್ಚ ಪ್ರಪೂಜ್ಯತೆ. ಹೇಗೆ ಶ್ರೇಷ್ಠವಾದ ಗುರುಪಾದವು ದೇವತೆಗಳಿಗೂ ದುರ್ಲಭವಾದವು ಮತ್ತು ಆಹಾವುಹು ಎಂಬ ಹೆಸರಿನ ದೇವಗಣಗಳಿಂದಲೂ ಗಂಧರ್ವರಿಂದಲೂ ಪೂಜಿಸಲ್ಪಡುತ್ತದೆ. ಧ್ರುವಂ ತೇಷಾ ಚ ಸರ್ವೇಷಂ ನಾಸ್ತಿ ತತ್ವಂ ಗುರೋ ಪರಂ ಆಸನಂ ಶಯನಂ ವಸ್ತ್ರಂ ಭೂಷಣಂ ವಾಹನಾದಿಕಂ. ಸಾಧಕೇನ ಪ್ರದಾತವ್ಯಂ ಗುರು ಸಂತೋಷಕಾರಕಂ ಗುರೋರಾರಾಧನಂ ಕಾರ್ಯಂ ಸ್ವಜೀವಿತ್ವಂ ಸವೇದಯೇತೆ. ಗುರುವಿಗಿಂತ ಶ್ರೇಷ್ಠವಾದ ಬೇರೆ ಯಾವ ತತ್ವವೂ ಇಲ್ಲ ಎಂಬುದು ಎಲ್ಲ ಜ್ಞಾನಿಗಳ ನಿಶ್ಚಿತ ಧೋರಣೆಯಾಗಿದೆ. ಆದ್ದರಿಂದ ಸಾಧಕನು ಗುರುವಿಗೆ ಸಂತೋಷವನ್ನುಂಟು ಮಾಡುವಂಥ ಆಸನ, ಶಯನ, ವಸ್ತ್ರಭೂಷಣ, ವಾಹನ ಮೊದಲಾದವುಗಳನ್ನು ಅರ್ಪಿಸಬೇಕು. ಗುರುವಿನ ಆರಾಧನೆಯನ್ನು ಮಾಡಿ ತನ್ನ ಜೀವನವನ್ನೇ ಗುರುವಿಗೆ ಸಮರ್ಪಿಸಬೇಕು. ಹರಿ ಓಂ. ಇದು ಗುರುಗೀತೆಯಲ್ಲಿ ಬಂದಂತಹ 27 ಪ್ಯಾರಾಗ್ರಾಫಲ್ಲಿ ಬರುವಂತಹ ಶ್ಲೋಕಗಳು. ಕೇಳಿದರಲ್ಲಿ ಸಂತೋಷ. ನಿಮಗೆಲ್ಲರಿಗೂ ಭಗವಂತನು ಶ್ರೀ ಗುರು ಪರಮಾತ್ಮನು ಅನುಗ್ರಹವನ್ನು ಉಂಟು ಮಾಡಲಿ. ಈ ಶ್ರೀ ಗುರುಗೀತೆಯನ್ನು ಪಠಿಸಿದಲ್ಲಿ ಈ ಪಠನ ಮತ್ತು ಕೇಳುಗರ ಎಲ್ಲರನ್ನು ಶ್ರೀ ಗುರು ಚರಣ ಕಮಲಗಳಿಗೆ ಅರ್ಪಿಸ್ತೇನೆ. ಅಖಂಡ ಜಗದಾಕಾರಂ ಶಾಂತಿರೂಪ ಸ್ವರೂಪಿಣಿ ಅವಧೂತ ಪರಬ್ರಹ್ಮ ನಿತ್ಯಾನಂದ ನಮಸ್ತೆ. ನಿತ್ಯಾನಂದ ಅವಧೂತ ದಿಗಂಬರಾಯ ನಮಃ. ಈ ಚಾನಲನ್ನು ಫಸ್ಟ್ ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನೋಡುತ್ತಿರುವವರಾದರೆ ನಿಮ್ಮ ಸಹಪಾಠಿಗಳಿಗೆ ಶೇರ್ ಮಾಡಿ. ನಮ್ಮಿಂದ ಪ್ರಪಂಚಕ್ಕೆ ಒಂದು ಚೂರಾದರೂ ಎಳ್ಳಿನಷ್ಟಾದರೂ ಒಳ್ಳೆಯದನ್ನು ಮಾಡೋಣ. ಹರಿ ಓಂ. ಜೈ ಶ್ರೀರಾಮ್.